ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. NK ಜ್ಞಾನ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಪ್ರಥಮ PUC ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರವನ್ನು ನೋಡೋಣ. ಮೊದಲ ಪ್ರಶ್ನೆ, ಜಿಯೋಗ್ರಫಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಪರ್ಷಿಯನ್, ಗ್ರೀಕ್, ಲ್ಯಾಟಿನ್, ಅರೇಬಿಕ್. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ಗ್ರೀಕ್. ಜಿಯೋಗ್ರಫಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಭೂಗೋಳಶಾಸ್ತ್ರವನ್ನು ಪ್ರಮುಖವಾಗಿ ಎಷ್ಟು ವಿಭಾಗಗಳಾಗಿ ವಿಂಗಡಿಸಲಾಗಿದೆ? 1, 2, 3, 4 ವಿಭಾಗಗಳಾಗಿ. ಭೂಗೋಳಶಾಸ್ತ್ರವನ್ನು ಪ್ರಮುಖವಾಗಿ 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮಣ್ಣಿನ ವೈಜ್ಞಾನಿಕ ಅಧ್ಯಯನವನ್ನು ಹೀಗೆಂದು ಕರೆಯಲಾಗುತ್ತದೆ? ಅಂಕಾಲಜಿ, ಕ್ಲೈಮಟಾಲಜಿ, ಪೆಡಾಲಜಿ, ಕಾರ್ಡಿಯಾಲಜಿ. ಮಣ್ಣಿನ ವೈಜ್ಞಾನಿಕ ಅಧ್ಯಯನವನ್ನು ಪೆಡಾಲಜಿ ಎಂದು ಕರೆಯಲಾಗುತ್ತದೆ. ಆಪ್ಷನ್ 3 ಸರಿಯಾದ ಉತ್ತರ. ಈ ಕೆಳಗಿನ ಯಾವುದು ಮಾನವ ಭೂಗೋಳಶಾಸ್ತ್ರ ವಿಭಾಗ ಹೊಂದಿಲ್ಲ? ಇತಿಹಾಸ ಭೂಗೋಳಶಾಸ್ತ್ರ, ರಾಜಕೀಯ ಭೂಗೋಳಶಾಸ್ತ್ರ, ಕೃಷಿ ಭೂಗೋಳಶಾಸ್ತ್ರ, ಮಣ್ಣಿನ ಭೂಗೋಳಶಾಸ್ತ್ರ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ಮಣ್ಣಿನ ಭೂಗೋಳಶಾಸ್ತ್ರ. ಇದು ಪ್ರಾಕೃತಿಕ ವಿಭಾಗಕ್ಕೆ ಸೇರಿದೆ. ಜಿಯೋಗ್ರಫಿ ಎಂಬ ಪದವು ಗ್ರೀಕ್ ಭಾಷೆಯ ಜಿಯೋ ಮತ್ತು ಗ್ರೋಪಸ್ ಪದಗಳಿಂದ ಬಂದಿದೆ. ಜಿಯೋ ಎಂದರೆ ಭೂಮಿ, ಗ್ರೋಪಸ್ ಎಂದರೆ ಅಧ್ಯಯನ ಎಂದರ್ಥ. ಭೂಗೋಳಶಾಸ್ತ್ರವನ್ನು ಎಲ್ಲ ವಿಜ್ಞಾನಗಳ ಮಾತೃ ಎಂದು ಕರೆಯಲಾಗುತ್ತದೆ. ಭೂಗೋಳಶಾಸ್ತ್ರದ ಶಾಖೆಗಳು. ಭೂಗೋಳಶಾಸ್ತ್ರವನ್ನು ಪ್ರಮುಖವಾಗಿ 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ: ಪ್ರಾಕೃತಿಕ ಭೂಗೋಳಶಾಸ್ತ್ರ ಮತ್ತು ಮಾನವ ಭೂಗೋಳಶಾಸ್ತ್ರ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಇದು ಪ್ರಾಕೃತಿಕ ಪರಿಸರದ ಬಗ್ಗೆ ತಿಳಿಸುತ್ತದೆ ಮತ್ತು ಅಥವಾ ಸ್ವಾಭಾವಿಕವಾಗಿ ನಿರ್ಮಾಣವಾಗಿರುವ ಭೂಮಿಯ ಪ್ರಾಕೃತಿಕ ಅಂಶಗಳನ್ನು ತಿಳಿಸುತ್ತದೆ. ಇದರ ಒಂದು ಅಧ್ಯಯನದ ಪ್ರಮುಖ ಭಾಗಗಳೆಂದರೆ ಭೂರಚನಾಶಾಸ್ತ್ರ, ವಾಯುಗುಣಶಾಸ್ತ್ರ, ಸಾಗರಶಾಸ್ತ್ರ, ಮಣ್ಣಿನ ಭೂಗೋಳಶಾಸ್ತ್ರ. ಇದಕ್ಕೆ ನಾವು ಪೆಡಾಲಜಿ ಅಂತ ಕರಿತೇವೆ. ಇನ್ನು ಮಾನವ ಭೂಗೋಳಶಾಸ್ತ್ರ ಅಂದರೆ ಇದು ಮಾನವ ಮತ್ತು ಆತನ ಚಟುವಟಿಕೆಗಳನ್ನು ತಿಳಿಸುವುದಲ್ಲದೆ ನಿರ್ದಿಷ್ಟವಾಗಿ ಸಾಂಸ್ಕೃತಿಕ ಪರಿಸರದ ಅಂಶಗಳು ಅಥವಾ ಮಾನವ ನಿರ್ಮಿತ ಲಕ್ಷಣಗಳನ್ನು ಬಿಂಬಿಸುತ್ತದೆ. ಇಲ್ಲಿ ಪ್ರಮುಖವಾಗಿ ಮಾನವ ಭೂಗೋಳಶಾಸ್ತ್ರದಲ್ಲಿ ಜನಸಂಖ್ಯಾ ಭೂಗೋಳಶಾಸ್ತ್ರ ಬರ್ತದೆ, ಸಾಂಸ್ಕೃತಿಕ ಭೂಗೋಳಶಾಸ್ತ್ರ, ಇತಿಹಾಸ ಭೂಗೋಳಶಾಸ್ತ್ರ, ರಾಜಕೀಯ ಭೂಗೋಳಶಾಸ್ತ್ರ, ಕೃಷಿ ಭೂಗೋಳಶಾಸ್ತ್ರ, ಆರ್ಥಿಕ, ಕೈಗಾರಿಕಾ, ಸಾರಿಗೆ ಭೂಗೋಳಶಾಸ್ತ್ರಗಳು ಬರುತ್ತವೆ. ಇನ್ನು ಪ್ರಾಕೃತಿಕದಲ್ಲಿ ಭೂರಚನಾಶಾಸ್ತ್ರ, ವಾಯುಗುಣಶಾಸ್ತ್ರ, ಸಾಗರಶಾಸ್ತ್ರ, ಮಣ್ಣಿನ ಭೂಗೋಳಶಾಸ್ತ್ರಗಳು ಬರುತ್ತವೆ. ಸ್ನೇಹಿತರೆ, ಇದಾಗಿತ್ತು ಪ್ರಥಮ PUCಯ ಪ್ರಥಮ ಅಧ್ಯಾಯದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಈ ವಿಡಿಯೋನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.